59 ಭ್ರಷ್ಟಾಚಾರ ಪ್ರಕರಣಗಳ ನಡುವೆ ಲೋಕಾಯುಕ್ತ ಎಸ್ಪಿ ವರ್ಗಾವಣೆ. ಯಾಕೆ? ಶಿವಪ್ರಕಾಶ್ ದೇವರಾಜು 2014ನೇ ಬ್ಯಾಚ್ನ ಐಪಿಎಸ್ ಅಧಿಕಾರಿ, ಕಾರವಾರ ಎಸ್ಪಿ, ಬೆಂಗಳೂರು ಟ್ರಾಫಿಕ್ ಡಿಸಿಪಿ ಮತ್ತು ನಂತರ ಲೋಕಾಯುಕ್ತ ಎಸ್ಪಿ ಆಗಿ ಸೇವೆ ಸಲ್ಲಿಸಿದ್ದರು. ವರದಿಗಳ ಪ್ರಕಾರ ಅವರ ತಂಡ 31 ಟ್ರ್ಯಾಪ್ ಪ್ರಕರಣಗಳು, 17 ಆದಾಯ ಮೀರಿ ಆಸ್ತಿ ಪ್ರಕರಣಗಳು ಮತ್ತು 11 ಇತರೆ ಕೇಸ್ಗಳಲ್ಲಿ ಕೆಲಸ ಮಾಡಿತ್ತು. ಸರ್ಕಾರಿ ಜಮೀನು ಅಕ್ರಮ ಹಂಚಿಕೆ ಆರೋಪ, ಅಬಕಾರಿ ಇಲಾಖೆಯ ದಾಳಿಗಳು ಮತ್ತು ಕೆಲವು ಸೂಕ್ಷ್ಮ ತನಿಖೆಗಳ ನಡುವೆಯೇ ಅವರನ್ನು ಮಾತೃ ಇಲಾಖೆಗೆ ಹಿಂದಿರುಗಿಸಲಾಯಿತು. ಆದರೆ ಈ ವರ್ಗಾವಣೆ ಮತ್ತು ತನಿಖೆಗಳ ನಡುವೆ ನೇರ ಸಂಬಂಧವಿದೆ ಎಂಬ ದೃಢ ಸಾಕ್ಷ್ಯ ಇನ್ನೂ ಸಾರ್ವಜನಿಕವಾಗಿ ಲಭ್ಯವಿಲ್ಲ. ಪ್ರಕರಣಗಳು ನಿಂತಿವೆ ಎಂಬ ಅಧಿಕೃತ ಮಾಹಿತಿಯೂ ಇಲ್ಲ. ವರ್ಗಾವಣೆ ಕಾನೂನುಬದ್ಧ ಆಡಳಿತಾತ್ಮಕ ಕ್ರಮವೇ ಅಥವಾ ಸಮಯ ಅನುಮಾನಾಸ್ಪದವೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇಂತಹ ಲೀಗಲ್ ಅವೇರ್ನೆಸ್ ಶಾರ್ಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ.